ಒಂದು ಗೌರವವಂದನೆಯನ್ನ ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗಣ್ಯರಿಗೆ ಗೌರವ ಸಮರ್ಪಣೆಯನ್ನ ನ್ಯೂ ಹಾರಿಝನ್ ಶಾಲೆಯ ಮಕ್ಕಳು ಸಲ್ಲಿಸುತ್ತಿದ್ದಾರೆ. ಸಾಧಕ್ ಪ್ರೌಢಶಾಲೆಗೆ ಸಿಂಚನ ನೇತೃತ್ವವನ್ನು ವಹಿಸಿರುತ್ತಾನೆ. ನ್ಯೂ ಹಾರಿಝನ್ ಶಾಲಾ ಮಕ್ಕಳು ಮುಂದೆ ಸಾಗುತ್ತಿದ್ದಾರೆ. ಇದೀಗ ಸಾಧಕ್ ಇವರನ್ನ ಹಿಂಬಾಲಿಸಿ ಸಂತೋಷವನ್ನ ನೀಡ್ತಿದ್ದಾರೆ. ಅವ್ರಿಗೂ ಕೂಡ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರು ಮಕ್ಕಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸಂತೋಷ್ ಪ್ರೌಢಶಾಲೆಗೆ ಅನಂತರಂತ ಧನ್ಯವಾದಗಳು. ಅವರ ನೇತೃತ್ವದಲ್ಲಿ ಆಕರ್ಷಕ ಪಥಸಂಚಲನವನ್ನ ಮಾಡುತ್ತಾ ಮುಂದೆ ಬರುತ್ತಿದೆ. ಗಣ್ಯರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಿದೆ. ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಪೂರ್ಣವಾಗಿ ಆಕರ್ಷಕ ಪಥಸಂಚಲನ ಪೊಲೀಸ್ ಇಲಾಖೆಯಿಂದ ಹಿಡಿದು ಗೃಹ ರಕ್ಷಕ ದಳ, ಎನ್ಸಿಸಿ, ಸರ್ಕಾರಿ ಕಿರಿಯ ಹಿರಿಯ ದೈಹಿಕ ಪರಿವೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು, ಮುಖ್ಯಸ್ಥರು ನಿರ್ಮಾಣ ಮಾಡ್ತಾ ಇದ್ದೀನಿ. ಇವು ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಬಂಗಾರಪೇಟೆ ನಗರದಲ್ಲೂ ಕೂಡ ಅನೇಕ ಯೋಜನೆಗಳು ಇವತ್ತು ಶುರು ಮಾಡಿದ್ದೇವೆ. ಇವತ್ತು ಪಾರ್ಕದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ರಂಗಮಂದಿರ ಕಟ್ತಾ ಇದ್ದೀವಿ, ಇಂಡೋರ್ ಸ್ಟೇಡಿಯಂ ಕೆಲಸ ಮುಗಿಸ್ತಾ ಇದ್ದೀವಿ. ಈ ಸ್ಟೇಡಿಯಂಗೆ ಟಾಟಾ ಸಂಸ್ಥೆ ಒಪ್ಪಂದ ಮಾಡಿಕೊಂಡು ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ರಂಗಮಂದಿರ, ಕನ್ನಡ ಭವನ, ಪುರಭವನ, BO ಭವನ, ಇದರ ಒಟ್ಟಿಗೆ ಈ ಬಾರಿ ವಿಶೇಷವಾಗಿ ಕೋಲಾರ ತಿಮ್ಮದಿ ಗೇಟಿನಿಂದ ಕೃಷ್ಣಾಪುರಂವರೆಗೂ ಸುಮಾರು 76 ಕೋಟಿಯಲ್ಲಿ ಡಬಲ್ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ. ಇವೆಲ್ಲ ಅಭಿವೃದ್ಧಿಗಳಲ್ವಾ? ಪಾಪ ಅವ್ರಿಗೆ ಸರಿ ಏನು ಸಿಗೋದಿಲ್ಲ. ಅವ್ರಿಗೆ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ. ನಿಮಗೆ ಹೇಳ್ತೇನೆ, ನಿಮ್ಮೆಲ್ಲರ ಸಹಕಾರದಿಂದ ಕಳೆದ 3 ಬಾರಿ ನನ್ನ ಶಾಸಕರನ್ನಾಗಿ ಮಾಡಿದ್ದೀರಿ, ನಿಮ್ಮ ಸೇವಕರನ್ನಾಗಿ ಮಾಡ್ಕೊಂಡಿದ್ದೀರಿ. ನಿಮ್ಮ ಸೇವೆ ಮಾಡತಕ್ಕಂಥದ್ದೇ ನೀವು ಮಾಡಿರ್ತಕ್ಕಂಥ SN ನಾರಾಯಣ ಶಿವ ಸೇವಕರ ಕರ್ತವ್ಯ. ನನ್ನ ಕೆಲಸ ಈ ಬಂಗಾರಪೇಟೆಯನ್ನ, ಬಂಗಾರಪೇಟೆ ಕ್ಷೇತ್ರವನ್ನ, ಬಂಗಾರಪೇಟೆ ನಗರವನ್ನ ಸುಂದರವಾಗಿ ಮಾಡಬೇಕು, ಸಿವರೇಜ್ ಮಾಡಬೇಕು, ಉದ್ಯಾನವನಗಳು ಮಾಡಬೇಕು. ಈ ಅನೇಕ ಕನಸನ್ನು ಹೊತ್ತಿರ್ತಕ್ಕಂಥವನ್ನ ನನ್ನ ಕೆಲಸಗಳನ್ನ ಸಾಕಾರ ಮಾಡಲಿಕ್ಕೆ ಬಹುಶಃ ತಾವೆಲ್ಲ ಕೂಡ ಸಹಕಾರ ಕೊಡ್ತಾ ಬಂದಿದ್ದೀರಿ. ನಾನು ಮತ್ತು ನನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಈ ಒಂದು ತಾಲೂಕನ್ನ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರವನ್ನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಎಲ್ಲ ಜನರು ಕೂಡ, ಸರ್ವ ಜನರು ಕೂಡ ನೆಮ್ಮದಿಯಿಂದ, ರೈತರು, ವ್ಯಾಪಾರಸ್ಥರು, ವಿದ್ಯಾರ್ಥಿಗಳು, ಎಲ್ಲ ವರ್ಗದವರು ಕೂಡ ನೆಮ್ಮದಿಯಿಂದ, ತೃಪ್ತಿಯಿಂದ ಜೀವನ ಮಾಡಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಈ ಒಂದು ತಾಲೂಕನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ ಇವತ್ತು